ಫ್ರೆಂಡ್ಸ್, ಇವತ್ತು ನಾವು ಅಮೆಜಾನಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೀವಿ. ಸೊ ಅದರ ಹೆಸರು ಪ್ಯೂರ್ಫಿಟ್ ಅಂತ. ಸೊ ಇದು ವಾಷಿಂಗ್ ಮಷಿನ್ಗೆ ಯೂಸ್ ಆಗುತ್ತೆ. ಪ್ಯೂರ್ಫಿಟ್ಟು ಎಲ್ಲಿ ನೀರು ಹಾರ್ಡ್ ಇರುತ್ತಲ್ಲ ಅಲ್ಲಿ ವಾಷಿಂಗ್ ಮಷಿನ್ನ ನೀರನ್ನು ಸಾಫ್ಟ್ ಮಾಡಿ ವಾಷಿಂಗ್ ಮಷಿನ್ನು ತುಂಬ ದಿನ ಬಾಳಿಕೆ ಬರೋಂಗೆ ಕೆಲಸ ಮಾಡುತ್ತೆ. ಸೊ ಅದರಲ್ಲಿ ಇದು ಇನ್ನೊಂದು ಬಿಲ್ ಬಂದಿದೆ. ಅದರ ಜೊತೆಗೆ ಇದೊಂದು ಟೇಪು, ಮೇನು ಪ್ಯೂರ್ಫಿಟ್ ಮಷಿನ್ನು. ಸೊ ಇದರಲ್ಲಿ ಇದು ಫಿಲ್ಟರ್ ಇದೆ ಒಳಗಡೆ. ಇದು ಫಿಲ್ಟರ್ ಇದರೆಲ್ಲ ಸ್ಫಟಿಕ ಇದೆ ಅನಿಸುತ್ತೆ. ಇದೊಂದೆಲ್ಲ ಜಾಳ್ಗಿ ಥರ ಅದ. ಇದ್ರ ಬಿಟ್ಟು ಇದರಲ್ಲಿ ಎರಡು ಜಾಳ್ಗಿದೆ ಫಿಲ್ಟರ್ ಮಾಡೋಕ್ಕೆ. ಒಂದು ಮೇಲ್ಗಡೆ ಬರುತ್ತೆ, ಒಂದು ಕೆಳಗಡೆ ಬರುತ್ತೆ, ಇವೆರಡು. ಸೊ ಇದು ಏನಿದೆ, ಎಲ್ಲಾದರೂ ಲೀಕೇಜ್ ಇದ್ದರೆ ಟೇಪು ಫಿಟ್ಟಿಂಗ್ ಮಾಡೋಕ್ಕೆ ಬರುತ್ತೆ. ವಾಷಿಂಗ್ ಮಷೀನಲ್ಲಿ ಬ್ಯಾಕ್ ಸೈಡ್ ಒಂದು ಇನ್ಲೆಟ್ ಇರುತ್ತೆ. ಇನ್ಲೆಟ್ಗೆ ಈ ಫಿಲ್ಟ್ರಲ್ಲಿ ಈ ಸೈಡ್ದು ಒಂದು ಫಿಲ್ಟರ್ ಹಾಕ್ಬಿಟ್ಟು ಇಲ್ಲಿ ಇನ್ಲೆಟ್ ಫಿಟ್ ಮಾಡಬೇಕು. ಸೊ ಇನ್ನೊಂದು ಫಿಲ್ಟರ್ ಇದಕ್ಕೆ ಹಾಕ್ಬಿಟ್ಟು ಹಿಂದ್ಗಡೆ ಫಿಟ್ ಮಾಡಬೇಕು. ಸೊ ನೀರು ಇದ್ರ ಥ್ರೂ ಹೋಗುವಾಗ ಫಿಲ್ಟರ್ ಆಗಿ ಸಾಫ್ಟ್ ನೀರು ವಾಷಿಂಗ್ ಮಷಿನ್ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ಈ ಟೇಪನ್ನು ಇದಕ್ಕೆ ಸುತ್ಕೊಂಡ್ಬಿಟ್ರೆ ಸ್ವಲ್ಪ ಎಲ್ಲಿ ಲೀಕೇಜ್ ಏನಾದರೂ ಇದ್ದರೆ ಲೀಕೇಜ್ ಆಗದೇ ಇರೋ ಥರ ಮೇಂಟೈನ್ ಮಾಡುತ್ತೆ. ಸೊ ಇದನ್ನು ಈ ಥರ ಸುತ್ತಾನ 90% ಇಲ್ಲಿ ಲೀಕೇಜ್ ಅಂತೂ ಆಗಲ್ಲ. ಸೊ ಫಿಟ್ಟಿಂಗ್ ಚೆನ್ನಾಗಿರುತ್ತೆ. ಆದ್ರೂ ಯಾವುದಕ್ಕೂ ರಿಸ್ಕ್ ಬೇಡ ಅಂತ ಒಂದು ಸರ್ತಿ ಈ ಥರ ಸುತ್ಕೊಂಡ್ಬಿಟ್ಟು ಒಂದು ಫಿಲ್ಟರ್ನ ಇದರಲ್ಲಿ ಎಂಡಿಗೆ ಹಾಕಿಬಿಟ್ಟು ಸ್ವಲ್ಪ ಟೈಟ್ ಆಗೋದು. ಜಾಸ್ತಿ ಟೈಟ್ ಮಾಡಿದ್ರೆ ಮತ್ತು ಮುರಿದೋ ಚಾನ್ಸ್ ಇರುತ್ತೆ. ಅದಕ್ಕೆ ಸಾಕನ್ಸುತ್ತೆ ಇಟ್ಟು ಫಿಟ್ಟಿಂಗ್ ಮಾಡಿ. ಇನ್ನೊಂದು ಸ್ವಲ್ಪ ಟೇಪ್ ತೊಗೊಂಡು ಎಕ್ಸ್ಟ್ರಾ ಟೇಪ್ನ ಈ ಥರ ಇಲ್ಲಿ ಸುತ್ತು, ಯಾಕಂದರೆ ಇಲ್ಲಿನೂ ಲೀಕೇಜ್ ಏನಾದರೂ ಬರಬಾರ್ದು ಅಂತ. ಇದಕ್ಕೆ ವಾಷಿಂಗ್ ಮಷಿನ್ದು ಔಟ್ಲೆಟಿಂದ ನೀರು ಬರುತ್ತಲ್ಲ, ಇದನ್ನು ಇಲ್ಲಿ ಫಿಲ್ಟರ್ ಕುಣಿಸ್ಬಿಟ್ಟು ಇಲ್ಲಿ ಫಿಟ್ ಮಾಡಬೇಕು. ಈ ಥರ ಫಿಟ್ ಮಾಡಿ ಸೊ ಈಗ ಇದರಲ್ಲಿ ನೀರು ತುಂಬಿಕೊಂಡಿದೆ. ಈ ನೀರು ತುಂಬಿಕೊಂಡದ ಇಲ್ಲಿಂದ ಏನಿದೆ, ಇನ್ನು ಫಿಲ್ಟರ್ ಆನ್ ಮಾಡಿ ನೋಡು, ಇದು ವಾಷಿಂಗ್ ಮಿಷಿನ್ ಆನ್ ಮಾಡಿ ನೋಡೋಣ ಫಿಲ್ಟರ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಈಗ ಫಿಟ್ಟಿಂಗ್ ಎಲ್ಲ ಮುಗಿದಿದೆ. ನಮ್ಮದು ಬಾಷ್ ಕಂಪ್ನಿ ವಾಷಿಂಗ್ ಮಿಷಿನ್ ಇದೆ. ಸೊ ಇದನ್ನು ಈಗ ಸ್ಟಾರ್ಟ್ ಮಾಡಿ ನೋಡೋಣ. ಇಲ್ಲಿ ಲೀಕೇಜ್ ಇಲ್ಲ ಅನಿಸುತ್ತೆ, ನೋಡ್ತಾ ಇದ್ದೀನಿ ಒಳಗಡೆ ಇಲ್ಲಿ ನೀರು ಬರ್ತಾ ಇಲ್ಲ. ಸೊ ಈ ಥರ ಫಿಟ್ಟಿಂಗ್ ಮಾಡೋದು. ಸೊ ಇದು ನಿಮ್ಗೆ ಲೈಕ್ ಆದಲ್ಲಿ ನಮ್ಮ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ.